ಫಸ್ಟು ನೆನಪಾಗಿದೆ ನಮ್ಮೂರು ಹುಡುಗ. ಯಾಕಂದರೆ ಅವನು ಯಾವಾಗ ಸಿಕ್ಕಾಗಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ. ಸೂರಜ್ ಆಗಿರ್ಬೋದು, ರಾಕೇಶ, ಅನೀಶು ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಮುಂದೆನೇ ಚೆನ್ನಾಗಿ ಬೆಳೆದಂಥ ಹುಡುಗರು. ಆ್ಯಂಡ್ ರಾಕೇಶ ನಾವು ಅದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ, ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನಸ್ಸನ್ನು ನೋಯಿಸಿದಂಥ ಹುಡುಗನೇ ಅಲ್ಲ. ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಆಯಿತು. ಬಟ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅವ್ರ ತಾಯಿಗೆ ಮತ್ತು ತಂಗಿಗೆ ನಾವೇನು ಶಕ್ತಿಯಾಗಿ ನಿಲ್ಬೇಕನ್ನೋದೇ ನಮ್ಮ ಅವನು ಯಾವಾಗಲೂ ಅಕ್ಕ ನನ್ನ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಿದ್ದದ್ದಾಗಿರ್ಬೋದು. ಅರ್ಜುನ್ ಜನ್ಯ ಸರ್ ಅವರ ಒಂದು ಮಿಮಿಕ್ರಿ ಯಾರಾದರೂ ಮಾಡ್ತಾರೆ ಅಂದರೆ ಇಟ್ಸ್ ಎನ್ಲಿ ರಾಕೇಶ್. ಅಷ್ಟು ಟ್ಯಾಲೆಂಟೆಡ್ ಅವನು. ಫಸ್ಟು ಕಾಮಿಡಿ ಕಿಲಾಡಿಗಳಲ್ಲಿ ವಿನ್ನರ್ ಆಗಿರೋದಾಗಿರ್ಬೋದು. ಆ್ಯಂಡ್ ಯಾವಾಗಲೂ ಲವಿಕೆಯಿಂದ ಇರೋದು. ಇವಾಗ ನೀವೇನು ವರ್ಷಾನುಗಟ್ಟಲೆ ಒಂದು ಸ್ಪೂಫ್ನ ನೆನೆಸ್ಕೊತೀರ, ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರ. ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲಿತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂಥ ಕಲಾವಿದರು ಅವರೆಲ್ಲ. ಆದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅವನ ಸ್ಪೀಡ್ ಆಗಿರ್ಬೋದು, ಅವನ ಭಾಷೆ, ಅದು ಲ್ಯಾಂಗ್ವೇಜ್ ಇದೆಯಲ್ಲ, ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನು ಬದಲಾಯಿಸ್ಕೋತಾರೆ, ಓಕೆನಾ. ಆದರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಗಿಸಿದವರು. ಅಷ್ಟು ಅದ್ಭುತವಾದಂಥ ಕಲಾವಿದರ. ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಅವನು ತುಂಬ ಖುಷಿ ಇತ್ತು ಆ ಥರ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದು. ಈಗ ನಮಗೆ ಒಂದು 2-3 ವೀಕ್ಸ್ ಮುಂಚೆ ಕೂಡ ನಮ್ಮದು ಮಹಾಸಂಗಮಕ್ಕೆ ಬಂದಾಗ ಆಗಿರ್ಬೋದು, ಮಾತಾಡ್ದಾಗಿರ್ಬೋದು, ಅವ್ನು ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲರೂ ನಮ್ಮ ಸೆಟ್ಟಿಗೆ ಬಂದರೆ ಎಲ್ಲರೂ ನಮ್ಮ ಕ್ಯಾರವನ್ನಲ್ಲೇ ಇರ್ತಾರೆ, ನಮ್ಮ ಜೊತೆನೇ ಊಟ ಮಾಡ್ತಾರೆ. ನಮ್ಮ ಕಷ್ಟ ಸುಖ ನೋವು ನಲಿವುಗಳಲ್ಲಿ ಎಲ್ಲ ಜೊತೆ ಇರ್ತದೆ. ಹೇಳ್ದಲ್ಲ ಸರ್, ಎಲ್ಲರೂ ಅಣ್ಣ ತಮ್ಮಂದಿರ ಥರ ಜೊತೆ ನಮ್ಮ ಜೊತೆನೇ ಇದ್ದರು. ಈಗ ಆ ಥರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವು ಅಷ್ಟೇ.